ಅನಿತಾ, ಬಾಯ್ ಫ್ರೆಂಡ್ ಅಂತ್ಯಾ ಫನ್ ಗಿಫ್ಟ್ ಇಲ್ವಾ? ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್ ಹರಿ ಅವರೇ. ಹೋ, ರೋಸ್ ಕೊಟ್ಬಿಟ್ಟು ಬರ್ಡೇನ ವ್ಯಾಲೆಂಟೈನ್ಸ್ ಡೇ ಮಾಡ್ಬಿಟ್ರಲ್ಲ ಬ್ರೋ. ನಮ್ಮೂರ್ ನನ್ಗೆ ಯಾವಾಗ ಏನ್ ಬೇಕಾದ್ರೂ ಕೊಡ್ಬೋದು. ಸರಿ, ಎಲ್ಲರೂ ಸೆಲ್ಫಿ ತಗೊಳ್ಳೋಣ. ಸರ್, ಸೆಲ್ಫಿ ತೆಗಿತ್ಯಾ? ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ಏ ಅನಿ, ಈ ಫೋಟೋ ನೋಡು ಎಷ್ಟು ಚೆನ್ನಾಗಿ ಬಂದಿದೆ. ಯಾಕೆ ಹೇಳು? ಇದ್ರಲ್ಲಿ ನಮ್ಮೂರ ಆಫೀಸ್ ಫೋಟೋ ಚೆನ್ನಾಗೇ ಬರುತ್ತಪ್ಪ, ಅಲ್ವಾ ಹರಿ ಅವರೇ? ಕೈ ಇಟ್ಕೊಂಡೇ ಇರ್ತಾಳಲ್ಲಪ್ಪ. ಹರಿ, ಏನೋ ನಿನ್ ಕತೆ ಅಲ್ಲ, ವ್ಯತೆ. ಬ್ರೋ ತಗೋ ಬಿಯರು. ಇದೆಲ್ಲ ಯಾಕೆ ತಂದಿದ್ದೀರಾ? ಬರ್ತಡೇ ಆಮೇಲೆ ಮಿಕ್ಸ್ಚರು, ಚಿಪ್ಸು, ಜ್ಯೂಸು ಇದೆಲ್ಲ ತರ್ಬೇಕಲ್ವಾ? ಏನ್ ಬ್ರೋ ನೀನು 90 ಕಿಡ್ಸ್ ತರ ಕೇಳ್ತಿದೀಯಾ? ಪಾರ್ಟಿನ ಮೇಲೆ ಎಂಜಾಯ್ ಮಾಡ್ಲೇಬೇಕು, ಅದಕ್ಕೆ ಎನರ್ಜಿ ಬೇಕಲ್ವಾ? ತಗೋ ಬ್ರೋ. ನನಗಾಗ್ಲೇ ಎನರ್ಜಿ ಇದೆ, ನೀವು ತಗೊಳ್ಳಿ. ಅಲ್ಲ, ನಿಮಗೆಲ್ಲ ಎಷ್ಟು ಏಜು? ಜಸ್ಟ್ 21 ಬ್ರೋ. ನನ್ಗೂ 21 ಬ್ರೋ. ಮುಖದ್ಮೇಲೆ ಗಡ್ಡ ಬರೋಕ್ ಶುರು ಆಗಿದೆ ತಡ. ಬಿಯರ್ ಬಾಟಲ್ ಇಟ್ಕೊಂಡು ಕುಡಿಯಕ್ ಶುರು ಮಾಡಿದ್ದಾರೆ. ಹೀಗಾದ್ರೆ ಇವ್ರಿಗೆ ಜನ್ಮ ಕೊಟ್ಟವ್ರ ಜೀವನ ಪಾವನ. ನನ್ನ ಕೈಗೇನಾದ್ರೂ ಮಟ್ಟು ಬೀಳ್ತಿದ್ರೆ ಬಿಚ್ಕೊಟ್ಬಿಡ್ತಿದ್ದೆ. ಇವಳು ಕಾಟ ಪಡಿಯಕ್ ಆಗ್ತಿರ್ವಲ್ಲಪ್ಪ. ಏ ಹನಿ, ನಿಮ್ಮಿಬ್ರಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ಯಾರೆ? ನಾನೇ ಕಡೆ. ನಾನು ಪ್ರಪೋಸ್ ಮಾಡಿದ ತಕ್ಷಣ ಹರಿ ಅವರು ತಕ್ಕಂತ ಒಪ್ಕೊಂಡ್ಬಿಟ್ರು. ನಾನು ಯಾವಾಗ ಒಪ್ಕೊಂಡೆ? ಯಾವ ಗ್ಯಾಪಲ್ಲಿ ಇದೆಲ್ಲ ನಡೀತು? ಅವಳೆಲ್ಲಾನು ಹೇಳ್ತಿದ್ದಾಳಲ್ಲ. ಆಮೇಲೆ ಏನಾಯ್ತು ಹೇಳು, ನಿನ್ ಲವ್ ಸ್ಟೋರಿ ಕೇಳೋಣ. ಇವ್ರನ್ನ ದಿನ ಬಸ್ ಸ್ಟಾಪಲ್ಲಿ ನೋಡ್ತಾ ಇದ್ದೆ. ನೋಡಿದ ಮೊದಲನೇ ದಿನದಲ್ಲೇ ನಂಗೆ ಇವ್ರ ಮೇಲೆ ಲವ್ ಆಯ್ತು. ಆದ್ರೆ ಹೇಗ್ ಮಾತಾಡ್ಸೋದಂತ ಗೊತ್ತಾಗ್ತಿರ್ಲಿಲ್ಲ. ಇವ್ರು ಡೈಲಿ ಇವ್ರ ಬ್ರದರ್ನ ಡ್ರಾಪ್ ಮಾಡಕ್ ಬರ್ತಿದ್ರಲ್ವಾ, ಅವ್ರ ಹತ್ರ ಹೇಗೋ ಧೈರ್ಯ ಮಾಡಿ ಇವ್ರ ನಂಬರ್ ಕೇಳಿದೆ. ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ ನನ್ನ? ಅವ್ರ ಫ್ಯಾಮಿಲಿಯವರು ಅಲ್ಲೇ ಇದ್ರು ಕೂಡ ನನ್ನ ಬಂದು ಮಾತಾಡ್ಸ್ತಾರೆ. ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ ಅಂತ ಅವಾಗ ಫೋನ್ ಮಾಡ್ತಾ ಇರ್ತಾರೆ. ನಾನು ಎಷ್ಟೇ ಮಾತಾಡೋದು ಕೂಡ ಕೇಳಿಸ್ಕೊಳ್ತಾರೆ ಗೊತ್ತಾ? ಅಷ್ಟು ಲವ್ ಮಾಡ್ತಾರೆ ನನ್ನ. ಅವಾಗಿಂದ ನೋಡ್ತಾ ಇದ್ದೀನಿ, ಲಬ್ಬು ಅಂತಿದ್ದಾಳಲ್ಲ. ವಾವ್ 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 ವಾವ್. ಅನಿತಾ ಒಬ್ಳೆ ಹೇಳ್ತಿದ್ದಾಳೆ, ಅವಳ್ಯಾಕೆ ಇಷ್ಟ ಆದ್ಲು ಅಂತ ನೀವೇ ಹೇಳ್ತಿಲ್ಲ. ಯಾವ ನನ್ನ ಮಗನಿಗೆ ಗೊತ್ತು. ಸುಮ್ಗೋಗ್ಬೇಕು. ಏ ಆಯ್ತಾ, ಯೋಗದ್ದು ಬೇಡೆ. ಅಯ್ಯೇ, ಏನೋ ಇದು, ಲವ್ ಮಾಡ್ತಿದ್ದೀನಿ ಅಂತಾಳೆ, ನಮ್ಮವ್ರು ಅಂತಾಳೆ. ಏನೋ ಮಾಡಕ್ಕೋಗಿ ಏನೋ ಆಗ್ತಿದ್ಯಲ್ಲೋ. ಏ ಅನಿತಾ, ಎಲ್ಲ ನಿನ್ ಬಾಯ್ ಫ್ರೆಂಡು ವಾಶ್ರೂಮ್ ಹೋದನ್ ಇನ್ನೂ ಬಂದಿಲ್ಲ? ಕಾಲ್ ಮಾಡ್ತೀನಿ. ಇಲ್ಲೇ ಇದ್ರೆ ನನಗೆ ಹೊಗೆ ಹಾಕಿ ಶಂಕ ಓದಿಸ್ಬಿಡ್ತಾಳೆ. ಫೋನ್ ಎತ್ತಿಲ್ಲ. ಒಂದ್ ನಿಮಿಷ, ನಾನು ಆಚೆ ಹೋಗಿ ನೋಡ್ಕೊಬೇಕು. ಜಸ್ಟ್ ಮಿನಿಟ್. ಅಯ್ಯೋ, ಹರಿಯ ಕಾರಿಲ್ಲ. ಹರಿಯೋ ನನ್ನ ಬಿಟ್ಟು ಹೊತ್ತೋದ್ರ. ಏ, ಏನಾಯ್ತೆ, ಯಾಕೆ ಅಳ್ತಾ ಇದ್ಯಾ? ಹರಿಯೋ ನಂಗೆ ಮೋಸ ಮಾಡ್ದು ಕಣೆ. ಅದನ್ನ ಬಿಟ್ಟು ಹೊಟ್ಟೋದು ಕಣೆ. ಏನಾಯ್ತು ಅಂತ ನೀವ್ ಹೇಳ್ಬೇಕು ಅದಕ್ಕೆ. ಒಬ್ರೇ ನಗ್ತಾ ಇದೀರ. ಅದು ನಿಮ್ಮ ಅಣ್ಣಂದ್ರ ವಿಷಯ. ಅಣ್ಣಂದ್ರ ವಿಷಯನ ಅದೇನು ಅಂತ ಹೇಳಿ ಅತಿಗೆ ನಾವು ನಗ್ತೀವಿ. ಹಂಗಂದ್ರೆ ಈ ಸ್ಕ್ರೀನ್ ಪ್ಲೇಗೆ ಒಂಥರ ಮೂವಿ ಡೈರೆಕ್ಟ್ರು ಅನ್ನಿ. ಒಂಥರ ಹಾಗೆ ಅನ್ಕೊಳ್ಳಿ. ಸೂಪರ್. ಅದಕ್ಕೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಬರ್ಚಿದಾಗೆ ಮಾತು ನಿಲ್ಸ್ಕೊಟ್ರಿ. ಹೌದಪ್ಪ, ನಿನ್ ಜೊತೆ ಮಾತಾಡೋದಕ್ಕೆ ಈಗ ಬೇರೆಯವ್ರು ಇದಾರಲ್ಲ, ಅದಕ್ಕೆ ನಾವು ಸುಮ್ಮನಾದ್ವಿ. ಮೈ ಹರಿ ಬರ್ತಡೇ ಚೆನ್ನಾಗಿ ಕೇಕ್ ತಿಂತಾ ಇರ್ತಾನಲ್ಲ. ಚೆನ್ನಾಗಿ ತಿಂತಿರ್ತಾನೆ. ಗಂಟಿ ಮೈ, ಇವಾಗ ಅದೆಲ್ಲ ಬೇಕಾ? ಸುಮ್ನೆ ತಿನ್ನಿ. ಏನಣ್ಣ, ಒಂದ್ ಆಮ್ಲೆಟ್ ಎಕ್ಸ್ಟ್ರಾ ಇದೆ. ಹರಿಗೆ ಕಣ, ಅವನೆಲ್ಲಣ್ಣ ಬಂದ್ ಇನ್ನ ತಿಂತಾನೆ. ಬರ್ತ್ಡೇ ಪಾರ್ಟಿಲಿ ಚೆನ್ನಾಗಿ ತಿಂತಾ ಇರ್ತಾನೆ. ಬರ್ಡೇ ಹೋಗಿದ್ದಲ್ಲ, ಹೇಗಾಯ್ತು? ಯಾಕೋ ಹರಿ, ಏನಾಯ್ತು? ಬರ್ತ್ಡೇ ಪಾರ್ಟಿಗಂತ ಹೋಗಿ ಒಡ್ಸ್ಕೊಂಡೇನಾರು ಬಂದಿದ್ಯಾ? ಹೋಗ್ತಾ ಒಳ್ಳೆ ಜೋಶಲ್ಲೇ ಹೋದೆ, ಈಗ ಊಷ್ಟಾಗಿ ಬಂದಿದ್ಯಾ? ಪಾಪ, ಅವ್ರಿಗೆ ಅವ್ರ ಅನಿತಾ ಸಿಕ್ಕಿಲ್ವೇನೋ, ಅದಕ್ಕೆ ಹೀಗಿರ್ಬೇಕು. ಇಲ್ಲ, ಏನಿಲ್ಲ, ಹೋಗಂತ ಹೇಳು. ನಾನು ಇಲ್ಲ, ನಮ್ಮ ಮನೇಲಿ ಮಾಡ್ತೀನಿ, ನನ್ನ ಮನೆ ಊಟನೇ ಇಷ್ಟ ಅನ್ಕೊಂಡ್ಬಂದೆ. ಏನಾಯ್ತು ಅವ್ರಿಗೆ? ಯಾಕೆ ಒಂಥರ ಇದಾರೆ? ಅವನಿಗೆ ತಲೆನೋವು ಬಂದ್ರೆ ಹಾಗೆ. ಈ ತಲೆನೋವು ತರ ಕಾಣಿಸ್ತಿಲ್ವೇ? ಬೇರೆ ಏನೋ ಸಮಸ್ಯೆ ಇದೆ. ಏನ ಸ್ಪೆಷಲ್? ದಿನ ಅನ್ನ ಸಾಂಬಾರ್ ತಿನ್ ಬೋರು, ಅದಕ್ಕೆ ದೋಸೆ ಮಾಡ್ತಾ ಇದ್ದೀನಿ. ದೋಸೆಲಿ ಏನಣ್ಣ ಸ್ಪೆಷಲ್ ಇದೆ? ದೋಸೆಗೆ ಏನ್ ಮಾಡ್ತಿದೀಯಣ್ಣ? ಅದು ಸ್ಪೆಷಲ್. ಸ್ಪೆಷಲ್ ಏನಿಲ್ಲ ಕಣ. ಅದಕ್ಕೆ ಕೇಳಿಸ್ಕೊಂಡ್ರ ನನ್ಕ ಬರ್ತ. ಅದೇ ಅಣ್ಣ, ಕಂಡೇಣ ಮನೇಲಿ. ಏನು ಮಾಡ್ತಿದ್ಯಾ? ರಾಣ, ಇವತ್ತಿನ ಸ್ಪೆಷಲ್ ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ. ಅಣ್ಣ ಎಲ್ಲಿದ್ದೀರಾ? ಬೇಗ ಬರೋಣ. ಮಯ್ಯ, ಯಾಕ ಏನಾಯ್ತು ಅನ್ಕೋತಿದ್ಯಾ? ಇವತ್ತಿನ ಸ್ಪೆಷಲ್ ಏನ್ ಗೊತ್ತಾ? ದೋಸೆ. ದೋಸೆಲೇನೋ ಸ್ಪೆಷಲ್. ಸ್ಪೆಷಲ್ ಇರೋದು ದೋಸೆಲೆಲ್ಲ,
ದೋಸೆಗೆ ನೆಂಚ್ಕೊಳಕ್ಕೆ ಅಂತ ಮಾಡೋ ಪಲ್ಯದಲ್ಲಿ. ಹೇಳಿ ಏನಮ್ಮ ನೀನು ಇವ್ರುಗಳ ಜೊತೆ ಸೇರ್ಕೋದು? ಅಣ್ಣ ಬರ್ತಾ ಬರ್ತಾ ನಮ್ ಸೌತ್ ಇಂಡಿಯನ್ ಹೋಟ್ಲು ಯಾಕೋ ನಾರ್ತ್ ಇಂಡಿಯನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅದಕ್ಕಂಡಿ ಹಿಂಗೆ ಆಗ್ತಿದ್ರೆ ನಮ್ ಗಂಧದ ಗುಡಿ ಮಹಲ್ನ ಹವಾ ಮಹಲ್ ಅಂದ್ಬಿಟ್ಟು ಚೇಂಜ್ ಮಾಡ್ಬೇಕಾಗತ್ತೆ. ಅಂಕಲ್ ಅಲ್ವಾ? ಬಿಡಿ ಎಫೆಕ್ಟ್ ಅದಕ್ಕೆ ಏನಿಲ್ಲ, ಸರಿ ಹೋಗ್ತಾರೆ ಬಿಡಿ. ಅಣ್ಣ ನೋಡೋಣ, ಬೇಕಿದ್ರೆ ನೀನ್ ದಿನಾ ಅನ್ನ ಸಾಂಬಾರೇ ಮಾಡು, ಸೇಮ್ ಟೇಸ್ಟೇ ಕೊಡು, ನನಗೇನು ಬೇಜಾರಿಲ್ಲ. ಆದ್ರೆ ಈ ತರ ನೀನ್ ಸಡನ್ ಆಗಿ ರೋಟಿ ಸಬ್ಜಿ ಅಂತೆಲ್ಲ ಮಾಡ್ಬೇಡ, ನನಗಂತೂ ಇಷ್ಟ ಆಗಲ್ಲ. ಹೌದಾ? ಆಮೇಲೆ ಮೈಮ ಅವರು ಈ ಸ್ಟವ್ ಮುಂದೆ ನಿಂತ್ಕೊಂಡು ಚಪಾತಿನೋ ರೋಟಿನೋ ತಟ್ಬಿಟ್ಟು ಮುತ್ತುಜಿ ಏಕಾಯಿ ಅರಿಜಿ ಏಕಾಯಿ ಏನಿದು? ಅಂಕಲ್ ಅವಾಗಿಂದ ಕೆಮ್ತಾನೆ ಇದಾರಲ್ಲ. ಇರಿ, ನಾನ್ ನೋಡ್ಕೊಂಡ್ ಬರ್ತೀನಿ. ಅಲ್ಲೇನ್ ಹೋಗೋದ್ ಬೇಡ, ಅದೆಲ್ಲ ಅವ್ನ್ ಮಾಡ್ಕೊಂಡು ಕರ್ಮ, ಅವ್ನು ಅನ್ಭವಿಸ್ಲೇ ಬಿಡಿ ಸುಮ್ಮನೆ. ಮೈ ಹಾಗೆಲ್ಲ ಹೇಳ್ಬಾರ್ದು. ಅಣ್ಣ ದೋಸೆ ಹಿಂಗೆ ಸೀನ್ತಾ ಯಾವ್ದೋ ಗ್ಯಾಂಡಲ್ ಇರ್ಚೆ ನಾನೇ ಹಾಕ್ತೀನಿ ಬಿಡುದು. ಏನಾಯ್ತು ಅಂಕಲ್? ಏನಂಕಲ್ ಇದು? ಮೈ ಇಷ್ಟೊಂದು ಸುಡ್ದಿದೆ. ಎದ್ದೇಳಿ ಎದ್ದೇಳಿ ಅಂಕಲ್, ಆರಾಮ ಕೂತ್ಕೊಳ್ಳಿ. ಅಣ್ಣ ಅಣ್ಣ ಅಯ್ಯೋರೇ! ಏನಾಯ್ತಮ್ಮ? ಅಣ್ಣ, ಅಂಕಲಿಗೆ ಸಿಕ್ಕಾಪಟ್ಟೆ ಜ್ವರ ಬಂದಿದೆ ಅಣ್ಣ. ಅಯ್ಯೋ ಸುಡ್ತಿದೆ. ಬನ್ನಿ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ. ಬೇಡಮ್ಮ, ಆಯ್ತು. ಅಂಕಲ್, ಆರೋಗ್ಯದ ವಿಷಯದಲ್ಲಿ ಇದೆಲ್ಲ ಕೇರ್ಲೆಸ್ ಮಾಡ್ಬಾರ್ದು. ನೀವು ಸುಮ್ಮನೆ ಇರಿ. ಬನ್ನಿ ಅಣ್ಣ, ಕರ್ಕೊಂಡು ಹೋಗೋಣ. ಮನೆ ಟ್ಯಾಬ್ಲೆಟ್ಸ್ ಇದೆಯಾ? ಮೈಕ್ ತಂದಿದ್ದಲ್ಲ. ಸರಿ ಅಣ್ಣ, ನೀವು ಅಂಕಲ್ನ ಕರ್ಕೊಂಡು ಒಳಗಡೆ ಬನ್ನಿ, ನಾನು ಹೋಗಿ ಗಂಜಿ ಮಾಡ್ತೀನಿ. ಅಂಕಲ್, ನೀವು ಹಠ ಎಲ್ಲ ಮಾಡಬೇಡಿ, ಒಳಗಡೆ ಬನ್ನಿ. ಏನಿವತ್ತು ಸಾಹೇಬ್ರು ಸವಾರಿ ಬಸ್ ಸ್ಟ್ಯಾಂಡ್ವರೆಗೂ ಹೋಗೇ ಇಲ್ಲ. ಅದು ಅದು ಇವತ್ತು ಅನಿತಾ ಕಾಲೇಜ್ ರಜಾ. ಫಸ್ಟ್ ಸ್ಟಾಪ್ ಅನಿತಾ ಬಂದಿಲ್ಲ ಅಂದ್ರೆ ಫಸ್ಟ್ ಸ್ಟಾಪ್ ಹೋಗೋದಕ್ಕೆ ಏನು ಮೋಟಿವೇಶನೇ ಇರಲ್ಲ. ಅಂಕಲ್, ಗಂಜಿ ಕುಡಿದ್ಮೇಲೆ ಮರಿದೆ ಟ್ಯಾಬ್ಲೆಟ್ ತಗೊಳ್ಳಿ. ಚಂದರ, ಈ ಗಂಜಿ ಆ ಟ್ಯಾಬ್ಲೆಟು ಇದಕ್ಕೆಲ್ಲ ಹೋಗೋ ಜ್ವರ ಅಲ್ಲಮ್ಮ. ಇದಕ್ಕೆ ಬೇರೆನೇ ಕುಡಿಬೇಕು. ಸದ್ಯಕ್ಕೆ ಅದೆಲ್ಲ ಏನು ಬೇಡ, ಕೊಟ್ಟಿರೋದ್ನ ಕುಡಿರಿ. ನೀವು ಜಾಸ್ತಿ ಮಾಡಿದ್ರೆ ಇಲ್ಲಮ್ಮ, ಇಲ್ಲ ನಾನು ಏನು ಜಾಸ್ತಿ ಮಾಡಲ್ಲಮ್ಮ. ಗುಡ್. ಗುಡ್, ಗುಡ್. ಸರಿ ಅಂಕಲ್, ನಾನು ಹೋಗಿ ಬರ್ತೀನಿ. ಹುಷಾರಾಗಿ ಹೋಗುವ. ಹಲೋ, ಬಂದೆ ಅಣ್ಣ, ಬಂದೆ. ಬೆಂಗಳೂರಿಗೇನು ಸರ್, ಹಾಸ್ಕೊಂಡ್ ಬಂದವ್ರಿಗೆ ಅಮ್ಮನ ಹಾಗೆ ಹೊಟ್ಟೆ ತುಂಬಿಸುತ್ತೆ, ದಾರಿ ತಪ್ಪದವ್ರಿಗೆ ಬರ್ಕೋ ಬುದ್ಧಿ ಕಲ್ಸತ್ತೆ, ಯಾರೇ ಬಂದ್ರು ವೆಲ್ಕಮ್ ಮಾಡಿ ಇರೋಕೆ ಸೂರ್ ಕೊಡುತ್ತೆ. ಅಲ್ಲಲ್ಲಿ ಟ್ರಾಫಿಕ್ ಅನ್ನೋದು ಬಿಟ್ರೆ ಬೆಂಗಳೂರು ಸ್ವರ್ಗ ಸರ್. ಮಾತು ನಮಗ್ ದೇವ್ರು ಕೊಟ್ಟಿರೋ ವರ ಸರ್. ಅದ್ ಸರಿ, ನೀವ್ ಯಾವ ಕಡೆಯವರು ಸರ್? ಯಾಕಂದ್ರೆ ಬೆಂಗಳೂರು ಬಗ್ಗೆ ಕೇಳ್ತಿದ್ದೀರಾ ಅಂತಂದ್ರೆ ಪಕ್ಕ ನೀವು ಬೇರೆ ಕಡೆಯಿಂದಾನೇ ಬಂದಿದ್ದೀರಾ ಅಂತ ಅನ್ಸುತ್ತೆ. ಇಲ್ಲ ಸರ್, ಅದು ನಾನು ಡ್ರೈವಿಂಗ್ ಮಾಡಿದಾಗ ಕಾಲಲ್ಲಿ ಮಾತಾಡಲ್ಲ. ಕಾಲ್ ಪಿಕ್ ಮಾಡಿಲ್ಲ ಅಂದ್ರು ಇವಳು ಯಾಕೆ ಒಂದೇ ಸಮನೆ ಕಾಲ್ ಮಾಡ್ತಿದ್ದಾಳೆ? ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ವಾ? ರಾತ್ರಿ ಕೈ ಕೊಟ್ಟೋದ್ನಲ್ಲ, ಅಷ್ಟೇ ಬಿಡು. ಇದೇನು ಇಷ್ಟೋ ಸಲ ಕಾಲ್ ಮಾಡಿದ್ದಾರೆ, ಇವ್ರಿಗೇನು ಹುಚ್ಚ? ಅನಿತಾ, ಇವಾಗ ಹತ್ರ ಏನ್ ಬರುತ್ತೆ ಹೇಳು? ಇದೆಲ್ಲ ಟೈಮ್ ಪಾಸ್ ಲವ್, ಇದಕ್ಕೆಲ್ಲ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಹತ್ರ ಹೆಂಗೆ? ಅವ್ನು ಟೈಮ್ ಪಾಸಲ್ಲಿ ಲವ್ ಮಾಡ್ತಿರ್ಬೋದು, ನಾನು ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀನಿ. ಇಷ್ಟೊತ್ತಿಂದ ಕಾಲ್ ಮಾಡ್ತೀನಿ ನಾನು ನಿಮಗೆ, ಯಾಕೆ ಪಿಕ್ ಮಾಡ್ತಿರ್ಲಿಲ್ಲ? ಇಲ್ಲ, ಅದು ಕಾರ್ ಓಡಿಸ್ತಿದ್ದೆ, ಪ್ಯಾಸೆಂಜರ್ ಇದ್ರು, ಅದಕ್ಕೆ ಪಿಕ್ ಮಾಡಿಲ್ಲ. ನೆನ್ನೆ ಪಾರ್ಟಿಗೆ ಬಂದು ನೀವು ಸಡನ್ ಆಗಿ ಹಾಗೆ ಹೋದ್ರಿ, ಯಾಕೆ ಈ ತರ ಮಾಡಿದ್ರಿ? ಇನ್ನೇನ್ ಮಾಡ್ಲಿ, ನಾನೊಬ್ಬ ಫ್ರೆಂಡ್ ಆಗ್ತಾನೆ ನಿಮ್ ಬರ್ತಡೇ ಪಾರ್ಟಿಗೆ ಬಂದಿದ್ದು. ನೀವು ನೋಡಿದ್ರೆ ಬಾಯ್ ಫ್ರೆಂಡ್ ಅಂತ ಹೇಳ್ತೀರಾ, ಲವ್ ಮಾಡ್ತಿದೀನಿ ಅಂತ ಪರಿಚಯ ಮಾಡಿಸ್ತೀರಾ. ಯಾಕೆ ನಿಮ್ಗೆ ನಾನು ಹಾಗೆ ಹೇಳಿದ್ದು ಇಷ್ಟ ಆಗಿಲ್ವಾ? ನೋಡಿ, ಹಂಗಲ್ಲ ಅನಿತಾ ಅವ್ರೆ, ನಾನ್ ಹೇಗ್ ನಿಮ್ ಬಾಯ್ ಫ್ರೆಂಡ್? ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೀನಲ್ವಾ, ಅಂದ್ಮೇಲೆ ನೀವ್ ನನ್ನ ಬಾಯ್ ಫ್ರೆಂಡ್ ತಾನೆ, ನಿಮ್ಮನ್ನ ನನ್ನ ಲವರ್ ಅಂತ ತಾನೇ ಪರಿಚಯ ಮಾಡಿಸ್ಬೇಕು. ಅನಿತಾ ಅವ್ರೆ, ನೋಡಿ, ನೀವು ತಪ್ಪು ತಿಳ್ಕೊಂಡಿದೀರಾ. ನೀವಿನ್ನು ಚಿಕ್ಕ ಹುಡುಗಿ, ಓದ್ತಾ ಇರೋರು. ನಾನ್ ನಿಮ್ ಜೊತೆ ಫ್ರೆಂಡ್ ತರ ಮಾತಾಡ್ದೆ ಅಷ್ಟೇ, ನಿಮ್ ಮೇಲೆ ಯಾವ್ದೇ ಫೀಲಿಂಗ್ಸ್ ಇಲ್ಲ. ಫ್ರೆಂಡ್ ತರನಾ? ನನ್ನ ಹತ್ರ ಅಷ್ಟೊಂದೆಲ್ಲ ಮಾತಾಡ್ಬಿಟ್ಟು ಈಗ ಫ್ರೆಂಡ್ ತರ ಅಂತಿದ್ದೀರಾ? ಅನಿತಾ ಅವ್ರೆ, ನೀವು ಕಾಲೇಜ್ ಹೋಗ್ತಾ ಇದ್ದೀರಾ, ನಾನು ಕ್ಯಾಬ್ ಓಡಿಸ್ತಾ ಇದ್ದೀನಿ. ನನಗೂ ನಿಮ್ಗೂ ಎಲ್ಲಿಂದ ಎಲ್ಲಿಗೆ? ಇಷ್ಟು ದಿನ ಚೆನ್ನಾಗಿ ಮಾತಾಡ್ಬಿಟ್ಟು ಈ ತರ ಅವಾಯ್ಡ್ ಮಾಡಿದ್ರೆ ಅಲ್ಲ, ಏನಾಯ್ತು ಅಂತ ಹೇಳಿ ಪ್ಲೀಸ್. ಅನಿತಾ ಅವ್ರೆ, ಯಾಕೆ ಕಳ್ತಿದ್ದೀರಾ? ಅದ್ ನಿಲ್ಸಿ. ನೋಡಿ,
ನಾನ್ ನಿಮ್ ಜೊತೆ ಯಾವತ್ತೂ ಕೆಡ್ದಾಗ ನಡ್ಕೊಂಡಿಲ್ಲ. ನೀವು ನಗ್ನಗ್ತಾ ಮಾತಾಡಿದ್ರಿ ಅಂತ ನಾನು ನಿಮ್ ಜೊತೆ ಹಾಗೆ ಮಾತಾಡ್ದೆ. ಅದ್ ಬಿಟ್ಟು ಬೇರೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ಇಲ್ಲ, ಸುಳ್ಳು ಹೇಳ್ತಿದ್ದೀರಾ ತಾನೆ? ನಾನು ನಿಮ್ಮತ್ರ ನಂಬರ್ ಕೇಳಿದ್ದು ಮತ್ತೆ ಇಷ್ಟೆಲ್ಲ ಮಾತುಕತೆ ಆಗಿದ್ದು ಇದೆಲ್ಲ ನಿಜಾನೇ ಅಲ್ವಾ? ಮೊದ್ಲು ಚೆನ್ನಾಗಿ ಮಾತಾಡಿ, ಇವಾಗ ಈ ತರ ಅಂದ್ರೆ ಹೇಗೆ? ಅನಿತಾ ಅವರೇ, ಇಲ್ಲ. ನಾನ್ ನಿಮ್ ಜೊತೆ ಒಬ್ಬ ಫ್ರೆಂಡ್ ಅನ್ಕೊಂಡೆ ಮಾತಾಡಿದ್ದು. ಅದು ಬಿಟ್ಟು ಬೇರೆ ಯಾವ ಉದ್ದೇಶನೂ ಇಲ್ಲ. ನೀವು ಮೊದ್ಲು ಮಾತಾಡಿದಕ್ಕೆ ತಾನೇ ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದ್ದು. ಈಗ ಸಡನ್ ಆಗಿ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನಿಮ್ಮ ಮಾತು ಕೇಳಿಸಿದ್ರೆ ನಂಗೆ ಎಷ್ಟು ನೋವಾಗ್ತದೆ ಗೊತ್ತಾ? ನಿಮ್ಮಲ್ಲಿ ಮಾಡಿದ್ದೀರಿ, ಈಗ ಅನ್ನೋದಾದ್ರೆ ಹೇಗೆ? ಹಲೋ 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 ಅನಿತಾ, ಸಮಾಧಾನ ಮಾಡ್ಕೊಳ್ಳೆ. ನಾನ್ ನಿಮ್ ಮೊದ್ಲೇ ಹೇಳ್ದೆ ತಾನೆ, ಇದೆಲ್ಲ ಟೈಮ್ ಪಾಸ್ ಲವ್ ಕಣೆ. ಈ ಹುಡುಗರೆಲ್ಲ ಇಷ್ಟೇ. ರೀ, ಏನೋ ಇದು ತಮಾಷೆ ಮಾಡಕ್ ಹೋಗಿ ಸೀರಿಯಸ್ ಆಗೋಯ್ತಲ್ಲೋ ಈಗ. ಸರಿ, ಹಲೋ ಹೇಳಿ. ಮೇಡಮ್, ಅದು ನಾನ್ ನಿಮ್ ಹತ್ರ ಏನೋ ಹೇಳ್ಕೋಬೇಕಿತ್ತು. ಯಾಕೆ? ನಿಮ್ ಅನಿತಾ ಅವರು ಕಾಲ್ ಮಾಡಿಲ್ವಾ? ಅವ್ರಿಗೆ ಮಾಡೋದ್ ಬಿಟ್ಟು ನನಗ್ಯಾಕ್ ಮಾಡಿದೀರಾ? ಹರಿ ಅವ್ರಿಗೆ ಯಾಕೆ ಮಾತಾಡ್ತಿಲ್ಲ? ಯಾಕೆ ಸೈಲೆಂಟ್ ಆದ್ರಿ? ಏನ್ ವಿಷಯ ಅಂತ ಹೇಳಿ. ಏನಿಲ್ಲ ಮೇಡಮ್, ನಾನ್ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಈ ಹರಿ ಅವ್ರಿಗೆ ಏನಾಗಿದೆ? ಏನೋ ಹೇಳ್ಬೇಕು ಅಂದ್ರು, ನೋಡಿದ್ರೆ ಏನೋ ಹೇಳಲೇ ಇಲ್ಲ. ಏನಿರ್ಬೋದು?